ಅನಂತನಾಗಿದ್ದಾರೆ ಅಂತ ಗೊತ್ತಾದಾಗ ಅದ್ರ ವೈಬೇ ಬೇರೆ ಇತ್ತು. ಆಕ್ಚುಲಿ ಫಸ್ಟ್ ಸಿನಿಮಾಗೆ ಹೀರೋ ಸೆಲೆಕ್ಟ್ ಆಗೋದೇ ನಾನು. ಅಂದ್ರೆ ಪೇಪರಲ್ಲೆಲ್ಲ ಬಂದ್ಬಿಡುತ್ತೆ, ಪ್ರಪ್ರಥಮ ಬಾರಿಗೆ ಹೇಮಂತ್ ನಾಯಕನಾಗಿ ಅಭಿನಯಿಸುತ್ತಿರುವ ಚಿತ್ರ ಕಾಂಚನ. ಹೌದಾ, ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ನನ್ನ ಹತ್ರ ಹೇಳೇ ಇಲ್ಲ. ಸರ್ ಥ್ಯಾಂಕ್ ಯು ಸರ್, ಹಿಂಗೆ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು ಸರ್. ಈ ಪೇಪರ್ ಹೌದೇನಪ್ಪ, ನಾಳೆ ಆಫೀಸಿಗೆ ಬಾ ಅಂತಾರೆ. ನಾನು ಆಯ್ತು ಅಂದ್ಬಿಟ್ಟು ಹೋಗ್ತೀನಿ. ಹೋದಾದ್ಮೇಲೆ ಅಲ್ಲೇ ಹೇಳ್ತಾರೆ, ಇಲ್ಲ ಹೇಮಂತ್ ಈ ಸಿನಿಮಾಗೆ ಹೀರೋ ಚೇಂಜ್ ಆಗಿದ್ದಾರೆ. ಎರಡಿತ್ತು ಟು ಬಿ ಫ್ರ್ಯಾಂಕ್. ಒಂದು ಆಕ್ಟರ್ ಆಗಬೇಕು ಅಂತ, ಇನ್ನೊಂದಿದ್ದು ಗರ್ಲ್ ಫ್ರೆಂಡ್. ಇದ್ರ ಮೇಲೆ ನಾನು ಕಾರ್ಪೊರೇಟ್ ಅಲ್ಲಿ ಇದ್ದೆ. ಆಮೇಲೆ ಅವ್ರದ್ದು ಮದುವೆ ಆಗೋಗಿತ್ತು. ಮ್ಯಾಮ್ ಕಾಲ್ ಬರುತ್ತೆ, ಮ್ಯಾಮ್ ಈಗ ದುಡ್ಡಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ, ವೀಕೆಂಡ್ಸ್ ಎಲ್ಲ ನಾನು ಬಂದು ಸೇರ್ಕೊಡ್ತೀನಿ. ಬಾಯಿಲ್ ಫಸ್ಟು ನೀನು ಯಾರು ದುಡ್ಡು ಕೇಳಿದ್ರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಪಾಡ್ಕಾಸ್ಟ್ ಬೈ ಮಾಸ್ಕ್ ಮ್ಯಾನ್. ಇವತ್ತಿನ ನಮಗೆಷ್ಟು ನೀವು ಆಲ್ರೆಡಿ ಪ್ರೋಮೋದಲ್ಲಿ ನೋಡಿರ್ತೀರಾ, ಆದರೂ ಒಂದು ಚಿಕ್ಕದಾಗಿ ಇಂಟ್ರೊಡಕ್ಷನ್ ಕೊಡೋಣ. ಇವರು ಕನ್ನಡ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಜನರ ಪ್ರೀತಿ ಪಡೆದಿರುವಂತಹ ಹೇಮಂತ್ ತಿಪ್ಪೇಸ್ವಾಮಿ. ಮಿಲನ, ದೇವತೆ, ಗೀತಾಂಜಲಿ, ಯಾರೇ ನೀ ಮೋಹಿನಿ, ಕನ್ನಡತಿ, ಇಂಥ ಮೆಗಾ ಹಿಟ್ ಸೀರಿಯಲ್ಗಳಲ್ಲಿ ತಮ್ಮ ಅಭಿನಯದ ಮೂಲಕ ಜನರನ್ನು ರಂಜಿಸಿದ್ದಾರೆ. ಹೇಮಂತ್ ಅವರಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಮಂತ್ ಅವರೇ, ನಮಗೆ ಗೊತ್ತಿರೋ ಪ್ರಕಾರ ಮೂಲತಃ ನೀವು ಚಿತ್ರದುರ್ಗದವರು. ನೀವು ಹುಟ್ಟಿ ಬೆಳೆದಿದ್ದು ನಿಮ್ಮ ಬಾಲ್ಯ ಎಲ್ಲ ಚಿತ್ರದುರ್ಗದಲ್ಲೇನಾ ಅಥವಾ ಬೆಂಗಳೂರು RR ನಗರ? ಹಿಂಗಿತ್ತು ನಿಮ್ಮ ಬಾಲ್ಯ, ನಿಮ್ಮ ಚಿಕ್ಕ ವಯಸ್ಸಿನ ಆ ಕ್ಷಣಗಳು? ಎಲ್ಲರಿಗೂ ಗೋಲ್ಡನ್ ಡೇಸ್ ಅಲ್ವಾ. ಅಂದರೆ ಬಾಲ್ಯ ದಿನಗಳಂದರೆ ಈ ಜಾಸ್ತಿ ಒತ್ತಡ ಇರೋದು ಯಾವುದ್ರ ಮೇಲೆ? ಓದು, ಆಟ, ಊಟ, ನಿದ್ದೆ. ಅದನ್ನ ಕಂಪ್ಲೀಟಾಗಿ ಮಾಡಿದ್ದೀನಿ ಬಾಲ್ಯ ದಿನಗಳಲ್ಲಿ. ಓದೋ ವಿಚಾರದಲ್ಲಿ ನೀವು ತುಂಬಾ ಹೌದು, ಓದೋ ವಿಚಾರ ಓದ್ಗಾರ ಅಂತ ಕೇಳ್ಪಟ್ಟೆ. ಅಯ್ಯೋ ಖಂಡಿತವಾಗ್ಲೂ ಇಲ್ಲ. 7ನೇ ಕ್ಲಾಸ್ ತನಕ ಆ್ಯಾವ್ರೇಜ್ ಸ್ಟೂಡೆಂಟ್. ಆಮೇಲಿಂದ ಅದೇನೋ ಹೇಳ್ತಾರಲ್ಲ, ಏನು ಐ ವಾಸ್ ಬಾರ್ನ್ ಇಂಟೆಲಿಜೆಂಟ್, ಎಜುಕೇಷನ್ ಸಿಸ್ಟಮ್ ರಿಯೂನ್ ಮೀ ಅಂತ. 8ನೇ ಕ್ಲಾಸಿಂದ ಆ ಥರ ಆಯಿತು. ಆಮೇಲೆ 10th ಆಗಿದ ತಕ್ಷಣ ಅಥವಾ PUC ಆಗಿದ ತಕ್ಷಣ ಡಿಗ್ರಿ ಮಾಡಿಕೊಂಡೆ. BCom ಮಾಡ್ಕೊಂಡಿದ್ದೀನಿ, BPuram ಆಫ್ ಕಾಮರ್ಸ್ ಆ್ಯಂಡ್ ಆರ್ಟ್ಸಲ್ಲಿ, ಇಲ್ಲೇ ಬಸವನಗುಡಿಯಲ್ಲಿ ಮಾಡ್ಕೊಂಡಿರೋದು BCom. ಸೊ ಅದಾದಮೇಲೆ ನೀವು ನಿಮ್ಮ ಎಜುಕೇಷನ್ ಮುಗಿಸಿ ಹಾಗೆ ನೀವು ಸಿನಿಮಾ ಅಥವಾ ಈ ಎಂಟರ್ಟೈನ್ಮೆಂಟ್ ಜಗತ್ತಿಗೆ ಬಂದಿದ್ದ ಅಥವಾ ನೀವು ಬೇರೆ ಕೆಲಸಗಳನ್ನು ಮಾಡ್ತಾ? ಇಲ್ಲ, ನಾನು ಫೈನಲ್ ಸೆಮ್ 6th ಸೆಮ್ BCom ಇದ್ದಾಗ ನಮ್ಮ ಅಣ್ಣ ಏನು ಮಾಡ್ತಾರೆ ಅಂದರೆ ಒಂದು ಪೋರ್ಟ್ಫೋಲಿಯೋ ಮಾಡಿಸ್ತಾರೆ. ಯಾಕೆ ಅಂದರೆ ಅವ್ರ ಸ್ನೇಹಿತರು ಬಂದ್ಬಿಟ್ಟು ಈ ಕಬಡ್ಡಿ ಸಿನಿಮಾ ಬಂತು. ಕಬಡ್ಡಿ ಸಿನಿಮಾ ನರೇಂದ್ರ ಬಾಬು ಅಂದ್ಬಿಟ್ಟು ಡೈರೆಕ್ಟರು, ಪ್ರೊಡ್ಯೂಸರ್ ಬಂದ್ಬಿಟ್ಟು ನಮ್ಮ ಅಣ್ಣನ ಫ್ರೆಂಡು. ಅವ್ರು ನನ್ನನ್ನು ನೋಡ್ತಾರೆ, ಓಕೆ ನನಗೂ ಅದ್ರ ಮೇಲೆ ಚಿಕ್ಕ ವಯಸ್ಸಿಂದನೂ ಇಂಟ್ರೆಸ್ಟ್ ಇರುತ್ತೆ, ಒಬ್ಬ ಆ್ಯಕ್ಟರ್ ಆಗಬೇಕು ಅನ್ನೋದು. ನೋಡ್ತಾರೆ, ಒಂದು ಪ್ರೊಫೈಲ್ ಮಾಡಿಸೋಣ ಅಂದ್ಬಿಟ್ಟು ಅವಾಗಲೇ ವೆನ್ ಐ ವಾಸ್ ಏಜ್ 21 ಅಂದರೆ BCom ಫೈನಲ್ ಸೆಮ್ಮಲ್ಲಿದ್ದಾಗ. ಇದು ಹತ್ರ 2008 ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದು 2008. ಫೈನಲ್ ಸೆಮ್ಮಲ್ಲಿ ನಮ್ಮ ಅಣ್ಣ ಪೋರ್ಟ್ಫೋಲಿಯೋ ಮಾಡಿಸ್ತಾರೆ. ಆಗ ಜೂನಿಯರ್ ಆರ್ಟಿಸ್ಟಾಗಿ 1-2 ಸಿನಿಮಾಗಳು ಮಾಡ್ತೀನಿ. ಅಲ್ಲಿದ್ದು ಆ್ಯಕ್ಚುಲ್ ಪಿಕ್ಚರ್ ಗೊತ್ತಾಗುತ್ತೆ, ಅಂದರೆ ಸಿನಿಮಾ ಇಂಡಸ್ಟ್ರಿ ಏನು. ಅದಾದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ. 6 ವರ್ಷ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಅಂದರೆ ಕಾರ್ಪೊರೇಟಲ್ಲಿ ಇರ್ತೀನಿ. ಕಾರ್ಪೊರೇಟಲ್ಲಿ ಕೆಲಸ ಮಾಡ್ಕೊಂಡಿದ್ದಾಗ ತುಂಬ ಟ್ರಿಗರ್ ಆಗ್ತಿರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ಜಾಸ್ತಿ ಕಲ್ಚರಲ್ಲು ಮತ್ತು ಸ್ಪೋರ್ಟ್ಸಲ್ಲಿ ಜಾಸ್ತಿ ಇದ್ದವನು. ಸ್ಕೂಲಲ್ಲೇ ಆಗಲಿ ಕಾಲೇಜಲ್ಲೇ ಆಗಲಿ ಕಲ್ಚರು ಸ್ಪೋರ್ಟ್ಸ್ ಅಂತ ಬಂದಾಗ ಫಸ್ಟ್ ಇರ್ತಾಯಿದ್ದೆ. ಆದ್ದರಿಂದ ನಾನು ನೋಡಿದವರು ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ದೇ ಸ್ಟಾರ್ಟ್ ಹೇಮಂತ್ ಯಾವ ಬೆಟರ್ ಫ್ಯೂಚರ್ ಔಟ್ಸೈಡ್ ಮ್ಯಾನ್, ಅಯ್ಯೋ ಯಾರು ಅನ್ನೋರು ಆಫೀಸಲ್ಲಿ. ಅದು ಅದು ಸಮಥಿಂಗ್ ಟ್ರಿಗರ್ಡ್ ಮೀ. ಒಂದು ಮೋಟಿವೇಶ್ನಲ್ ವಿಡಿಯೋ ನೋಡಿದೆ. ಬೆಡ್ ರಿಟರ್ನ್ ಆಗಿರ್ತಾರೆ, ಆಲ್ಮೋಸ್ಟ್ ಒಂದು 90-80+ ಬೆಡ್ ರಿಟರ್ನ್ ಆಗಿರ್ತಾರೆ. ಒಬ್ಬ ಬ್ಲಾಗರ್ ಹೋಗ್ಬಿಟ್ಟು ಕೇಳ್ತಾನೆ, ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ರಿಗ್ರೆಟ್ ಇನ್ ಯುವರ್ ಲೈಫ್ ಅಂತ. ಅವಾಗ ಅಲ್ಲಿ ಬೆಡ್ ರಿಟರ್ನ್ ಆಗಿರ್ತಾರಲ್ಲ, ಅವ್ರು ಪ್ರತಿಯೊಬ್ಬರು ಹೇಳೋದು ನಾನು ಅಂದ್ಕೊಂಡಿದ್ದು ಮಾಡಲಿಲ್ಲ. ಹೌದು, ನಾನು ಹುಟ್ಟಿದೆ, ಓದಿದೆ, ಬೆಳೆದೆ, ಮದುವೆ ಆದೆ, ಮಕ್ಕಳನ್ನ ಸಾಕಿದೆ, ಒಂದು ಕೆಲ್ಸಕ್ಕೆ ಹೋದೆ, ನಾನು ಅಂದ್ಕೊಂಡಿದ್ದಾಗಿಲ್ಲ. ನನಗೆ ಅಲ್ಲಿ ಅವತ್ತು ಒಂದು 2-3 ದಿನ ನಿದ್ದೆ ಬರ್ತಾಯಿಲ್ಲ. ಹೌದು, ನಾನು ಅಂದ್ಕೊಂಡಿದ್ದೇನು. ಎರಡಿತ್ತು ಟು ಬಿ ಫ್ರ್ಯಾಂಕ್. ಒಂದು ಆ್ಯಕ್ಟರ್ ಆಗಬೇಕು ಅಂತ, ಇನ್ನೊಂದಿದ್ದು ಗರ್ಲ್ ಫ್ರೆಂಡ್. ಇದ್ರ ಮೇಲೆ ನಾನು ಕಾರ್ಪೊರೇಟಲ್ಲಿದ್ದೆ. ಆಮೇಲೆ ಅವ್ರದ್ದು ಮದುವೆ ಆಗೋಗಿತ್ತು. ಅದಾದಮೇಲೆ ಯೋಚನೆ ಮಾಡಿದೆ, ಗುರು ಲೈಫಲ್ಲಿ ಏನು ನಿನ್ನ ಗುರಿ? ಓಕೆ, ಬೀಯಿಂಗ್ ಎನ್ ಆ್ಯಕ್ಟರ್, ಒಂದು ಗುರಿ ಅಂತೂ ಜೊತೆಗಿಲ್ಲ. ಜೊತೆಗಿರ್ತೀನಿ, ಜೊತೆಗೆ ಸಾಕ್ತೀನಿ, ಜೊತೆಗೆ ಮುಂದಕ್ಕೆ ಕನ್ಸು. ಅವ್ರದ್ದು ಆಲೆ ಮದುವೆ ಆಗಿ ಶಿ ಟುಕ್ಕರ್ ಲೈಫ್. ಅಂದರೆ ನೋಡಿದ್ರು ಇವನ ಜೊತೆ ಕಷ್ಟ ಅಂತ ಗೊತ್ತಾಗೋಯ್ತು. ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಮಾಡುವ ಅಂದ್ಬಿಟ್ಟು ಪೇಪರ್ ಹಾಕಿ ಬಂದು ಇಲ್ಲಿ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ. ಕೆಲಸ ಬಿಟ್ಟು ಆಮೇಲೆ ಆ್ಯಕ್ಟಿಂಗ್ ಟ್ರೈ ಕೊಟ್ಟಿದ್ದು? ಹೌದೌದು. ನಾನು ಮ್ಯಾನೇಜರ್ಸ್ ಜೊತೆ ಕುತ್ಕೊಂಡು ಮಾತಾಡಿದಾಗ, ನಾನು ಪೇಪರ್ ಹಾಕಿದಾಗ ಡಿಸೆಂಬರ್ 31 ನಮ್ಮ ಪೇಪರ್ ಹಾಕಿದ ತಕ್ಷಣ ನಮ್ಮ ಮ್ಯಾನೇಜರ್ಸ್ 5 ಗಂಟೆಗೆ ಕಾಲ್ ಮಾಡ್ತಾರೆ, ಹೇಮಂತ್ ಯಾಕೆ ಪೇಪರ್ ಹಾಕ್ಬಿಟ್ಟಿದ್ಯಾ ಅಂತ. ಇಲ್ಲ, ನಾನು ಬಂದು ಮಾತಾಡ್ತೀನಿ ನಿಮ್ಮ ಹತ್ರ.
ಆಮೇಲೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಇಂಟ್ರೆಸ್ಟ್ ಹೇಳ್ಕೊತೀನಿ. ಅವ್ರು ಏನು ಕಂಪ್ನಿಲಿ ಕೆಲಸ ಮಾಡ್ಕೋ, ಯಾವ ವೀಕೆಂಡ್ ಇದು ಮಾಡ್ಕೋ ಅಂತ. 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ ಸರ್. ಗೊತ್ತಿಲ್ಲ, ಇಷ್ಟ ಇಲ್ಲ. ಒಂದು ಕಡೆ ಇದೀನ ಫೋಕಸ್ ಇಲ್ಲೇ ಇರಬೇಕು, ಒಂದು ಗುರಿನ ಅಲ್ಲೇ ಇದ್ರೇ ಚಂದ. ಅದೊಂದು ಇದು ಮಾಡ್ಬಿಟ್ಟಿಲ್ಲ ಸರ್, ಅಲ್ಲಿ ಟ್ರೈ ಮೈ ಬೆಸ್ಟ್ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಟು ಇಂಡಸ್ಟ್ರಿಗೆ ಬಂದವನು. ಇಂಡಸ್ಟ್ರಿಗೆ ನೀವು ಈಗ ಕೆಲಸ ಬಿಟ್ಟು ನಿಮ್ಗೆ ಯಾವುದೇ ಬ್ಯಾಕ್ ಡ್ರಾಪ್ ಸಪೋರ್ಟ್ ಇಲ್ಲ, ನಿಮಗೆ ಬ್ಯಾಕ್ ಎಂಡಿಂದ ಯಾರ್ದು ಸಪೋರ್ಟ್ ಇಲ್ಲ, ಫ್ಯಾಮಿಲಿಯಲ್ಲಿ ಯಾರು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದವರು ಇಲ್ಲ. ಸಡನ್ ಆಗಿ ಕೆಲಸ ಬಿಟ್ರಿ, ನೆಕ್ಸ್ಟ್ ಸಿನಿಮಾಗೆ ಬರಬೇಕು ಅಂತ ಬಂದ್ರಿ. ಹೆಂಗಿತ್ತು ಆ ಸ್ಟಾರ್ಟಿಂಗ್ ಸ್ಟೇಜ್? ಅಯ್ಯೋ, ಸ್ಟಾರ್ಟಿಂಗ್ ಸ್ಟೇಜು ನಾನೇನು ಅಂದ್ಕೊಂಡಿದ್ದೆ ಅಂದರೆ ನನ್ನ ತಮ್ಮ ಫೋಟೋಸ್ ತೆಗೆದಿದ್ದ ಒಂದಷ್ಟು. ಅದಾದಮೇಲೆ ಯಾಕಂದರೆ ಡಿಗ್ರಿಯಲ್ಲಿ ತೆಗೆದಿದ್ದು, ಅದಾದಮೇಲೆ 6 ವರ್ಷ ಗ್ಯಾಪ್ ಆಗಿ ಹೋಗ್ಬಿಟ್ಟಿತ್ತು. ಅಂದರೆ ಸಿನಿಮಾಗೆ ಅಪ್ರೋಚ್ ಮಾಡಬೇಕು ಅಂತ ನಮ್ಮ ತಮ್ಮ ಒಂದಷ್ಟು ಒಂದೇ ಕ್ಯಾಮ್ರಾದಲ್ಲಿ ಒಂದಷ್ಟು ಫೋಟೋಸ್ ತೆಗೆದಿದ್ದ. ಆ ಫೋಟೋಸ್ ಇಟ್ಕೊಂಡು ಅಲ್ಲಿಯಕ್ಕೆ ಶುರು ಮಾಡಿದೆ. ಆರ್ ಆರ್ ನಗರದಲ್ಲಿ ಸಿಕ್ಕಾಬಟ್ಟೆ ಸೀರಿಯಲು ಸಿನಿಮಾಗಳು ಶೂಟಿಂಗ್ ನಡೆಯೋದು. ನಾವು ಚಿಕ್ಕ ವಯಸ್ಸಿಂದನೂ ಶೂಟಿಂಗ್ ನೋಡಿದ್ದೀವಿ ಆರ್ ಆರ್ ನಗರದಲ್ಲಿ. ಎಲ್ಲೆಲ್ಲಿ ಸೀರಿಯಲ್ ನಡೆಯುತ್ತೋ ಅಥವಾ ಎಲ್ಲೆಲ್ಲಿ ಶೂಟಿಂಗ್ ನಡೆಯುತ್ತೋ ನಾನು ಫೋಟೋ ಕೊಡೋದು, ಸರ್ ನಾನು ಆ್ಯಕ್ಟಿಂಗ್ ಮಾಡಬೇಕು. ಡೈರೆಕ್ಟ್ ಲೊಕೇಶನ್ನೇ ಅಲ್ಲಿ ಕಾಣಿಸ್ತಾ ಇತ್ತಲ್ವಾ, ಯಾರು ಅಂತ ಅಲ್ಲಿ ಹೋಗಿ ವಿಚಾರಿಸಪ್ಪ ಅನ್ನೋರು. ಆಯಿತು ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ, ಸರ್ ನಾನು ಫೋಟೋ ಕೊಡ್ತಾ ಇದ್ದೆ, ಮೇಲಿಂದ ಕೆಳಗಡೆ ನೋಡು, ಆ ಹೆಸರು ಮತ್ತು ಇದ್ದೆ ಫೋನ್ ನಂಬರ್ ಬಿಡಿಯಪ್ಪ ಅನ್ನೋರು. ಹೆಸರು ಹಿಂದೆ ಬರೀತಾ ಇದ್ದೆ, ಹೋಗ್ತಾ ಇದ್ದೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳೋರು, ಇಲ್ಲ ಅಂತ ಹೇಳ್ತಾ ಇದ್ದೆ. ಫೋಟೋ ತಂದು ಕೊಟ್ಟಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ನನಗೆ ಆ್ಯಕ್ಟಿಂಗಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ಲೈಫಲ್ಲಿ. ಹೌದು. ಅದಾದಮೇಲೆ ಇಲ್ಲ. ಆಮೇಲೆ ಅಲ್ಲೊಬ್ರು ಹೇಳ್ತಾರೆ, ವಿಜಯ್ ಜೆಟ್ಟಿ ಅಂದ್ಬಿಟ್ಟು, ಆ್ಯಕ್ಟಿಂಗ್ ಗೊತ್ತಿಲ್ಲ ಅಂದರೆ ಆ್ಯಕ್ಟಿಂಗ್ ಕಲ್ತ್ಕೊಂಬ ಅಂತ. ಹೌದಾ, ಕಲಿಯೋಕ್ಕಿಲ್ಲಿ ಉಷಾ ಭಂಡಾರಿ ಅಂತ ಒಬ್ರು ಇದ್ದಾರೆ ಅಂದ್ಬಿಟ್ಟು ಅವ್ರ ನಂಬರ್ ಪಾಸ್ ಮಾಡ್ತಾರೆ. ಆಯಿತು ಅಂದ್ಬಿಟ್ಟು ಅವ್ರ ಇನ್ಸ್ಟಿಟ್ಯೂಟ್ಗೆ ಹೋಗ್ತೀನಿ, ಮಾತಾಡಿಸ್ತೀನಿ, ಬರ್ತೀನಿ. ಅವರ ಫೀ ಸ್ಟ್ರಕ್ಚರ್ ಬಗ್ಗೆ ಎಲ್ಲ ಹೇಳ್ತಾರೆ. ಹೌದು, ಸಿಕ್ಕಾಪಟ್ಟೆ ಸಿನಿಮಾ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಮತ್ತು ಒಳ್ಳೆ ಆರ್ಟಿಸ್ಟ್ ಕೂಡ ನಮ್ಮ ಗುರುಗಳು. ಹೌದು, ಈಗ ಆಲ್ಮೋಸ್ಟ್ ಅವ್ರದ್ದು ನಾನು 3ನೇ ಬ್ಯಾಚಿಗೆ ಹೋಗಿದ್ದಿದ್ದು. ಅಲ್ಲಿ ಹೋಗ್ತೀನಿ, ಅವ್ರ ಫೀ ಸ್ಟ್ರಕ್ಚರ್ ಹೇಳ್ತಾರೆ, 15,000 ರೂಪಾಯಿ ಇರುತ್ತೆ. 11-12 ಇಯರ್ಸ್ ಬ್ಯಾಕ್. ನನಗೆ ದೊಡ್ಡ ಅಮೌಂಟ್ ಅನಿಸ್ಬಿಡುತ್ತೆ, ಯಾಕಂದರೆ 8 ಮಂತ್ಸ್ ಆಗೋಗ್ಬಿಟ್ಟಿರುತ್ತೆ ನಾನು ಕೆಲಸ ಬಿಟ್ಟು. ಬ್ಯಾಂಕ್ ಕರಪ್ಟ್ ಆಗ್ಬಿಟ್ಟಿರೋ, 1 ರೂಪಾಯಿ ದುಡ್ಡಿರೋಲ್ಲ. ಆಯ್ತಪ್ಪ, ಏನು ಮಾಡೋದು, ಕೆಲ್ಸಕ್ಕೆ ಹೋಗೋಣ, ದುಡಿಯೋಣ, ಹೇಗಿದ್ರು ವೀಕೆಂಡು ದುಡ್ದು ಇಲ್ಲಿಗೆ ನನಗಾಗತ್ತೆ, ದುಡಿಯೋಣ, ದುಡ್ಡು ತೊಗೊಂಡು ಇಲ್ಲಿ ಸೇರ್ಕೊಂಡು ಅಂದ್ಬಿಟ್ಟು ಮತ್ತೆ ಕಂಪ್ನೀಸ್ ಅಟೆಂಡ್ ಆಗಿ ಶುರು ಮಾಡ್ತೀನಿ. ಶಬಾರಿ ಮ್ಯಾಮ್ ಕಾಲ್ ಬರುತ್ತೆ, ಎತ್ತೀನಿ, ಮ್ಯಾಮ್ ಈಗ ದುಡ್ಡಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ, ವೀಕೆಂಡ್ಸ್ ಎಲ್ಲ ನಾನು ಬಂದು ಸೇರ್ಕೊತೀನಿ. ಬಾಯಿಲ್ ಫಸ್ಟು ನಿನ್ನನ್ನು ಯಾರು ದುಡ್ಡು ಕೇಳಿದವರು, ಅದು ಒಂಥರ ಮೋಟಿವೇಟ್ ಆಗ್ಬಿಡುತ್ತೆ. ಗುರು ದುಡ್ಡೇ ಕೇಳ್ತಲ್ಲ, ಓಕೆ ಆ್ಯಕ್ಟಿಂಗ್ ಕಲಿಸ್ಕೊಡ್ತಾ ಇದ್ದಾರೆ, ನೋಡೋಣ, ಆದಷ್ಟು 3 ಮಂತ್ಸ್ ಟೈಮ್ ಇದೆ, 15,000 ರೂಪಾಯಿ ತೀರ್ಸೋಕ್ಕೂ ಟ್ರೈ ಮಾಡೋಣ, ಕಲ್ಯಾಣ ಅಂದ್ಬಿಟ್ಟು ಕಂಪ್ನಿ ಕಡೆ ಹೋಗಲ್ಲ, ಇಂಟರ್ವ್ಯೂಸ್ಗೆ ಹೋಗಲ್ಲ, ಡೈರೆಕ್ಟ್ ಏನು ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ. ನಾನೇನು ಮಾಡ್ತೀನಿ ಅಂದರೆ ವಾರದಲ್ಲಿ 2 ದಿನ ಇದ್ದರೆ ಡೈಲಿ ಹೋಗಿ ಶುರು ಮಾಡ್ತೀನಿ ಕ್ಲಾಸಸ್ಗೆ, ಇರಲಿ ಬಿಡಲಿ. ಅಂದರೆ ಅಲ್ಲಿ 3ನೇ ಅಂದರೆ 3rd ಮಂತ್ ಇದ್ದಾಗಲೇ, ಅಂದರೆ ಕೋರ್ಸ್ ಕಂಪ್ಲೀಷನ್ ಇಲ್ಲಿದ್ದಾಗಲೇ CID ಕರ್ನಾಟಕ ಆಡಿಷನ್ಸ್ ಅಲ್ಲಿಗೆ ಬರುತ್ತೆ. ಓಕೆ, ನಿಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಆಡಿಷನ್ಸ್ ನಡೆಯುತ್ತೆ. ಆ ಇನ್ಸ್ಟಿಟ್ಯೂಟಿಂದ ನಾನು ಸೆಲೆಕ್ಟ್ ಆಗ್ತೀನಿ. ಅಂದರೆ ಒಂದು 6-7 ಜನ ಇರ್ತೀವಿ CID ಕರ್ನಾಟಕದಲ್ಲಿ. ನಾನೊಬ್ಬ CID ಆಗ್ಬಿಟ್ಟು ಸೆಲೆಕ್ಟ್ ಆಗ್ತೀನಿ. ಅಲ್ಲಿಂದ ನನ್ನ ಜರ್ನಿ ಶುರು. ಅಂದರೆ ನೀವು ಫಸ್ಟ್ ಮಾಡಿದ್ದು ಸೀರಿಯಲ್? ಹೌದು. ಸೀರಿಯಲ್ ಆದಮೇಲೆ ಸಿನಿಮಾಗೆ ಹೆಂಗೆ ಇಂಟ್ರೆಸ್ಟ್? ಇಲ್ಲ, ಸಿನಿಮಾ ಮೇಲೆ ಚಿಕ್ಕ ವಯಸ್ಸಿಂದ ಆಸೆ. ನಾನು ಹೇಳಿದ್ನಲ್ಲ, ಸೀರಿಯಲ್ ಕನಸು ಕಟ್ಟಿಲ್ಲ ಸರ್. ಅಂದರೆ ನಾನು ಯಾವತ್ತೂ ಸೀರಿಯಲ್ ನೋಡ್ದವನಲ್ಲ, ಅಥವಾ ಸೀರಿಯಲಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಲ್ಲ. ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿದ್ದೀನಿ. ಸಿನಿಮಾದಲ್ಲಿ ಆಸೆ ಇದೆ, ಸಿನಿಮಾದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಓಕೆ, ನಾನೆಲ್ಲ ಆ್ಯಕ್ಟಿಂಗ್ ಇಂಡಸ್ಟ್ರಿಗೆ ಬಂದಾದಮೇಲೆ ಸೀರಿಯಲ್ ನನಗೆ ಅನ್ನ ಹಾಕಿದೆ. ಯಾಕಂದರೆ ಈ 12 ವರ್ಷ ನಾನು 7-8 ಸೀರಿಯಲ್ ಮಾಡಿದ್ದೀನಿ. ಸೀರಿಯಲ್ ಅನ್ನ ಹಾಕಿದೆ, ಕಲಿಸಿದೆ. ಸಿನಿಮಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು CID ಕರ್ನಾಟಕ ಮುಗ್ದಾದ್ಮೇಲೆ ಬರೀ ಸಿನಿಮಾ ಆಡಿಷನ್ಸ್ ಕೊಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ನಾನು ಫಸ್ಟ್ ಸಿನಿಮಾ ಕಾಂಚನ ಅಂದ್ಬಿಟ್ಟು, ರೂಪಾ ನಟರಾಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ರೂಪಾ ನಟರಾಜು, ರಾಹುಲ್. 2ನೇ ಸಿನಿಮಾ ದಿ ಪ್ಲ್ಯಾನ್ ಅಂದ್ಬಿಟ್ಟು. ಆ್ಯಕ್ಚುಲಿ ಫಸ್ಟ್ ಸಿನಿಮಾಗೆ ಹೀರೋ ಆಗಿ ಸೆಲೆಕ್ಟ್ ಆಗೋದೇ ನಾನು. ಅಂದರೆ ಪೇಪರಲ್ಲೆಲ್ಲ ಬಂದುಬಿಡುತ್ತೆ, ಪ್ರಪ್ರಥಮ ಬಾರಿಗೆ ಹೇಮಂತ್ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಚಿತ್ರ ಕಾಂಚನ ಅಂತ. ನನಗೆ ಗೊತ್ತೇ ಇಲ್ಲ, ನಾನು ಮನೇಲಿ ಇರ್ತೀನಿ, ನನ್ನ ಫ್ರೆಂಡ್ ಮಾಡ್ತಾನೆ, ಫ್ರೈಡೇ ಆವತ್ತು, ನೋಡ್ದೇನೋ ಪೇಪರು, ನಿನ್ನ ಹೆಸರು ಬಂದಿದೆ, ಫಸ್ಟ್ ಟೈಮ್ ಹೀರೋ. ನನಗೆ ಫುಲ್ ಖುಷಿ. ಹೌದಾ, ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ನನ್ನ ಹತ್ರ ಹೇಳೇ ಇಲ್ಲ, ಆಡಿಷನ್ಸ್ ಎಲ್ಲ ಹೋಗಿದ್ದೆ, ಸೆಲೆಕ್ಟ್ ಹೇಳೇ ಇಲ್ವಲ್ಲಪ್ಪ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಡೈರೆಕ್ಟ್ರಿಗೆ ಫೋನ್ ಮಾಡ್ತೀನಿ, ಸರ್ ಥ್ಯಾಂಕ್ ಯು ಸರ್, ನಿಂಗೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀರಾ, ಥ್ಯಾಂಕ್ ಯು ಸರ್, ಈಗ ಪೇಪರ್ ಓದಿದೆ. ಹೌದೇನಪ್ಪ, ನಾಳೆ ಆಫೀಸಿಗೆ ಬಾ ಅಂತಾರೆ. ನಾನು ಆಯಿತು ಅಂದ್ಬಿಟ್ಟು ಹೋಗ್ತೀನಿ. ಹೋದಾದ್ಮೇಲೆ ಅಲ್ಲೇ ಹೇಳ್ತಾರೆ, ಇಲ್ಲ ಹೇಮಂತ್, ಈ ಸಿನಿಮಾಗೆ ಹೀರೋ ಚೇಂಜ್ ಆಗಿದ್ದಾರೆ. ಅಂದರೆ ಮಾತುಕತೆ ಆಗಿತ್ತು, ಎಲ್ಲ ಆಗಿತ್ತು, ಪೇಪರಲ್ಲೂ ಅನೌನ್ಸ್ಮೆಂಟ್ ಆಗೋಯ್ತು, ಅದು ಅವರೇ ಕೊಟ್ಟಿರೋದು, ನಾನು ಕೊಟ್ಟಿಲ್ಲ. ಬಟ್ ಏನಾಗಿ ಹೋಗಿದ್ರೆ ನೈಟ್ ಹೀರೋ ಚೇಂಜ್ ಆಗೋರು. ರಾಹುಲ್ ಅಂತ ಬಂದರು, ಮಾಡಿದ್ರು. ನಾನು ಆ ಕತೆ ಓದಿರ್ತೀನಿ, ಸ್ಕ್ರಿಪ್ಟ್ ಓದಿರ್ತೀನಿ, ನನಗೆ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅವ್ರನ್ನ ಕೇಳ್ಕೊಂಬಿಡ್ತೀನಿ, ಸರ್ ಕತೆ ಓದಿದ್ದೀನಿ, ಅದರಲ್ಲಿ ಇನ್ನೊಂದು ಪಾತ್ರ ಇರುತ್ತೆ, ಅವ್ರಿಗೇನೋ ಆಕ್ಸಿಡೆಂಟ್ ಆಗಿರುತ್ತೆ, ಆ ಪಾತ್ರ ಹುಡುಕ್ತಾ ಇರ್ತಾರೆ, ಸರ್ ಆ ಪಾತ್ರ ನಾನೇ ಮಾಡಿಬಿಡ್ತೀನಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಮ್ಮನ್ನು ಯಾರೂ ಇಲ್ಲಿ ಕರೆದು ಅಥವಾ ಚಾನ್ಸ್ ಕೊಡೋಕ್ಕೆ
ಆಗ ಬಟ್ ಆ ಥರ ಏನಕ್ಕೆ ಆಯಿತು ಅನ್ನೋದು ನಿಮ್ಗೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಗೊತ್ತಾ? ಹೌದೌದು, ಪರ್ಟಿಕ್ಯುಲರ್ ರೀಸನ್ ಅಂದರೆ ರಾಹುಲ್ಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದರೆ ಅವರು ಒಂದಷ್ಟು ಸಿನಿಮಾಗಳು ಮಾಡಿದರು ಮತ್ತು ಚೆನ್ನಾಗಿ ಮಾಡಿದ್ದಾರೆ. ಟು ಬಿ ಫ್ರ್ಯಾಂಕ್, ನಂದಿನ ಫಸ್ಟ್ ಸಿನಿಮಾ ಎಲ್ಲ ನೋಡಿರ್ತಾರೆ. ಸಾರಿ, ಒಬ್ಬರು ಸೆಲೆಕ್ಟ್ ಮಾಡ್ಕೊಳ್ಳೋರು ಏನು ನೋಡ್ತಾರೆ, ಪ್ರತಿಯೊಂದು ಇದು ಮಾಡ್ತಾರಲ್ಲ, ಅವ್ರು ತಪ್ಪು ಅಂತ ನಾನು ಹೇಳೋದೇ ಇಲ್ಲ. ಅವ್ರಿಗೆ ಏನು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡ್ರು. ನನಗೆ ಅದರಲ್ಲಿ ಒಂದು ಅವಕಾಶ ಸಿಕ್ತು, ಅದು ನನ್ನ ಫಸ್ಟ್ ಸಿನಿಮಾ ಕಾಂಚನ. ಅದಾದ್ಮೇಲೆ ನೀವು ಹೇಳಿದ್ರಿ ದಿ ಪ್ಲಾನ್ ಅಂತ. ದಿ ಪ್ಲಾನ್ ಅಂದರೆ ಜೈಲ್ ಬ್ರೇಕ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅನಂತ್ ನಾಗ್ ಹೌದು, ಮಾಡಿರೋದು. ಹೌದು. ಸೊ ಅನಂತ್ ನಾಗ್ ಸರ್ ಜೊತೆಗೆ ನಿಮ್ಮ ಸೆಕೆಂಡ್ ಮೂವಿನೇ ದಿ ಪ್ಲಾನ್, ಅಲ್ಲಿಂದ ಸಡನ್ ಆಗಿ ಒಂದು ಮೇರು ನಟನ ಜೊತೆಗೆ ನೀವು ಆ್ಯಕ್ಟ್ ಮಾಡ್ತಾ ಬಂದ್ರಿ. ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅನಂತ್ ನಾಗ್ ಸರ್ ಜೊತೆ ನಿಮ್ಮ ಸ್ಕ್ರೀನ್ ಶೇರ್ ಎಲ್ಲ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತು ಆ ಮೊಮೆಂಟಿಗೆ? ಸರ್ 10 ವರ್ಷದ ಹಿಂದೆ ಈ ಸ್ಟೋರಿ. ಆಡಿಷನ್ಸ್ಗೆ ಹೋಗಿದ್ದು, ಸೆಲೆಕ್ಟ್ ಆಗಿದ್ದು, ವರ್ಕ್ಶಾಪ್ ನಡೆದಿದ್ದು, ಸಿನಿಮಾ ವರ್ಕ್ಶಾಪ್ ನಡೆಯೋ ಟೈಮಲ್ಲೇ ಸಿನಿಮಾ ಇನ್ನು ಮುಂದಕ್ಕೆ ಹೋಗಲ್ಲ ಅಂತ ಗೊತ್ತಾಗಿದ್ದು, ಅನಂತ್ನಾಗಿದ್ದಾರೆ ಅಂತ ಗೊತ್ತಾದಾಗ ಅದ್ರ ವೈಬೇ ಬೇರೆ ಇತ್ತು. ಅಂದರೆ ಸರ್ ಅವ್ರನ್ನೆಲ್ಲ ನಾವು ಪರದೆ ಮೇಲೆ ನೋಡಿದ್ವಿ. ಒಂಥರ ಟ್ಯಾಲೆಂಟೆಡ್ಡು. ಅಂದರೆ ಹೇಗೆ ಹೇಳೋದು ಸರ್ ಅವ್ರ ಬಗ್ಗೆ, ಆ ಎಕ್ಸ್ಪೀರಿಯನ್ಸೇ ಬೇರೆ. ಆ ವರ್ಕ್ಶಾಪ್ ನಡೀತು, ಶೂಟಿಂಗ್ ನಿಲ್ತು, ನಡೆಯುತ್ತೋ ಇಲ್ವೋ. ಸಿಲೆಕ್ಟ್ ಎಲ್ಲ ಆಗಿ ಸಿನಿಮಾ ಇನ್ನೇನು ಆಗಬೇಕು ಅಂದಾಗ ಶೂಟಿಂಗ್ ನಿಲ್ತು ಅಂದರೆ ಏನು? ಹೌದು, ವರ್ಕ್ಶಾಪ್ ಆಗೋಗಿದೆ. 1 ತಿಂಗಳು ನಮಗೆ ವರ್ಕ್ಶಾಪ್ ಆಗೋಗಿದೆ. ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಮಗೆ ಎಕ್ಸ್ಪ್ಲೇನ್. ಡೈಲಿ ಬೆಳಿಗ್ಗೆ ಒಳ್ಳೆ ಸ್ಕೂಲ್ ಥರ ಹೋಗ್ಬೇಕು, 9 ಗಂಟೆಗೆ ಹೋಗಬೇಕು, 5 ಗಂಟೆ ತನಕ ವರ್ಕ್ಶಾಪು. ನ್ಯಾಷನಲ್ ಅವಾರ್ಡ್ ವಿನ್ನರ್ನ ನಮಗೆ ಟ್ರೈನ್ ಮಾಡೋಕ್ಕೆ ಕರ್ಕೊಂಬಂದಿದ್ರು ಈ 4 ಜನ ಆ್ಯಕ್ಟರ್ಸ್ಗೆ. ಯಾಕಂದರೆ ನಾವು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅನಂತ್ ನಾಗ್ ಸರ್ ಒಟ್ಟಿಗೆ. ಹೇಗೆ ಬಿಹೇವ್ ಮಾಡಬೇಕು ಪ್ರತಿಯೊಂದೂ ಆ ವರ್ಕ್ಶಾಪಲ್ಲಿ ಆಯಿತು. ಬಟ್ ಕಡೆಯಲ್ಲಿ ಇನ್ನೇನು ಸಿನಿಮಾ ಟೇಕ್ ಆಫ್ ಆಗೋಯ್ತು, ಏನೋ ಬ್ರೇಕ್ ಆಗೋಗ್ಬಿಡುತ್ತೆ. ಡ್ಯೂ ಟು ಸಮ್ ಪ್ರೊಡಕ್ಷನ್ ಏನೋ ಫಂಡಿಂಗ್ಸ್ ಏನೋ ಅಂದ್ಕೊಂಡು ಇದು ಮಾಡ್ತಾರೆ. ಮತ್ತು ಆಡಿಷನ್ಸ್ ಅಟೆಂಡ್ ಆಗಿ ಅಂದರೆ ಕಾಲ್ ಬರುತ್ತೆ ಸ್ಟಾರ್ ಸುವರ್ಣದಿಂದ, ಅಂದರೆ ಮಿಲನ ಸೀರಿಯಲಿಂದ ಬರುತ್ತೆ. ಅದಕ್ಕೆ ನಾನು ಸೆಲೆಕ್ಟ್ ಆಗಿ ಹೋಗ್ತೀನಿ. ಮಿಲನ ಇಲ್ಲಿ ಬ್ರೇಕ್ ಆಯಿತು ಅಂತ ಗೊತ್ತಾಗಿದ ತಕ್ಷಣ? ಹೌದು, ಯಾಕಂದರೆ ಸಿನಿಮಾ 1 ಮಂತ್ ವರ್ಕ್ಶಾಪ್ ಆಗಿದೆ ನಮಗೆ. ಇಲ್ಲಿ ಪ್ರೊಡಕ್ಷನ್ ಲಾಸ್, ಅಂದರೆ ನಾವು ಪ್ರೊಡಕ್ಷನ್ ಆಫೀಸಲ್ಲೇ ವರ್ಕ್ಶಾಪ್ ನಡೀತಾ ಇದ್ದರಿಂದ ನಮಗೆಲ್ಲ ಆಗೋದು ಗೊತ್ತಾಗ್ತಾ ಇತ್ತು. ಅಂದರೆ ಪ್ರೊಡಕ್ಷನ್ ಆಯಿತು. ಬಟ್ ಡೈರೆಕ್ಟರ್ ಹೇಳಿದ್ರು ನಥಿಂಗ್ ಟು ವರಿ, ನಾನು ಪ್ರೊಸೀಡ್ ಮಾಡೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆ ಹೇಳ್ತೀನಿ ನಿಮಗೆ, ಶೂಟಿಂಗ್ ಹೊರಡೋಕ್ಕಿಂತ ಮುಂಚೆ. ಆಯಿತು, ಒಬ್ಬ ಆರ್ಟಿಸ್ಟ್ ಖಾಲಿ ಕೂರಕ್ಕೆ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ ಅಂದರೆ ಸೀರಿಯಲ್ ಬಂತು, ನಾನು ಹೋದೆ, ಆಡಿಷನ್ಸ್ ಕೊಟ್ಟೆ. ಮಿಲನ ಅಂದ್ಬಿಟ್ಟು ಒಂದು ಫೇಮಸ್ ಸೀರಿಯಲ್, ಅಲ್ಲೇ ಒಂದು 750 ಎಪಿಸೋಡ್ ಓಡ್ಬಿಟ್ಟಿತ್ತು ಸರ್ ಅದು. ಸೊ ಆ ಸೀರಿಯಲ್ಗೆ ಚಿರಾಗನ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ. ಅಲ್ಲಿಂದ ಸ್ಟೋರಿನೇ ಚೇಂಜ್ ಮಾಡ್ಕೊಂಡು, ಅಂದರೆ ಸ್ಟೋರಿ ನನ್ನ ಮೇಲೆ ಬರುತ್ತೆ, ಅದೊಂದು ಬ್ರೇಕ್ ಕೊಡುತ್ತೆ. ಅದೇ ಟೈಮಲ್ಲಿ ದಿ ಪ್ಲ್ಯಾನ್ ಸಿನಿಮಾನು ಶೂಟಿಂಗ್ ಆಗುತ್ತೆ. ಅನಂತ್ ನಾಗ್ ಸರ್ ಒಟ್ಟಿಗೆ ಅಭಿನಯ ಮಾಡೋ ಒಂದು ಅವಕಾಶ ಇರುತ್ತೆ. ಅಂದರೆ ಲೈವ್ ಆಗಿ ನೋಡ್ತೀವಿ. ಅನಂತ್ ನಾಗ್ ಸರ್ ಕೂತ್ಕೊಂಡು ಅಲ್ಲೇನೋ ಓದ್ತಾ ಇದ್ದಾರೆ, ಶೂಟಿಂಗ್ ನಡೀತಾ ಇದೆ. ಫಸ್ಟ್ ದಿನ ಹೋಗಿ ಮಾತಾಡ್ಸೋಕ್ಕೆ ಭಯ. ಮಾತಾಡ್ತಾ ಏನೋ ಶಂಕರ್ ನಾಗ್ ಸರ್ ಬಗ್ಗೆ ಮಾತಾಡ್ತೀವಿ. ನಾವು ಹುಟ್ಟಿದಾಗ ಅವ್ರನ್ನ ಕಳ್ಕೊಂಡಿರೋದು. ಹೌದು, ನಮಗಂತೂ ಅವರನ್ನು ನೋಡೋ ಭಾಗ್ಯ ಇಲ್ಲವೇ ಇಲ್ಲ ಬಿಡಿ, ಇಲ್ಲೇ ಇಲ್ಲ. ಅವರ ಬ್ರದರ್ ಹತ್ರ ಹೌದು, ಶಂಕರ್ ನಾಗ್ ಸರ್ ಅವರೊಂದು ಲೆಜೆಂಡ್ ಅಲ್ವಾ. ಲೆಜೆಂಡ್ ಬಗ್ಗೆ ಅವ್ರ ಅಣ್ಣ ಇನ್ನೊಬ್ರು ಲೆಜೆಂಡ್ ಮಾತಾಡ್ತಾ ಇದ್ದಾರೆ ಅಂದಾಗ ನನಗೂ ಒಂಥರ ಖುಷಿ ಆಯಿತು. ಮಿಸ್ ಮಾಡ್ಕೊತಾ ಇದ್ರು ಅವ್ರ ಜೊತೆಗೆ. 1 hour ಏನಿತ್ತು ಅಂದರೆ ಒಂಥರ ಓಕೆ. ಆದರೆ ಅಂದರೆ ಒಬ್ಬ ಆ್ಯಕ್ಟರ್ ಆಗಿ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಲ್ಲಿಂದನೇ ಐ ಸ್ಟಾರ್ಟೆಡ್. ಓಕೆ, ಅನಂತ್ ನಾಗ್ ಸರ್ದು ಸಿನಿಮಾಗಳು ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಮತ್ತು ಈಗ ಎಲ್ಲ ರಿಪೀಟ್ ಟೆಲಿಕಾಸ್ಟಲ್ಲಿ ನೋಡೋಕ್ಕೆ ಶುರು ಮಾಡಿದ್ದೀನಿ. ಪ್ರೊಡ್ಯೂಸರ್ ಮಗ ಹೀರೋ, ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಅಪ್ಪ ಸಾಫ್ಟ್ವೇರ್, ಅವ್ರು ಹೇಳ್ತಾರೆ ಸರ್ ನನಗೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ಅಪ್ಪ ಬಿಡ್ತಾ ಇಲ್ಲ. ಗುರು, ಇಂಟ್ರೆಸ್ಟ್ ಇರೋರು ಇಲ್ಲಿ ಪಕ್ಕದಲ್ಲಿ ಇದ್ದೀವಿ, ನಮ್ಮೆಲ್ಲ ಅನ್ಎಜುಕೇಟೆಡ್ ಅಂತ ಕರೀತಾರೆ. ಎಲ್ಲ ನಟರು ಕ್ರಿಕೆಟ್ನಲ್ಲಿ ಬ್ಯುಸಿ ಇದ್ದಾರೆ. ಹೌದು, ಸತ್ಯ. ನೆಕ್ಸ್ಟ್ ಕಾಲ್ ಬರೋದು ಕನ್ನಡತಿ ಪ್ರೊಡಕ್ಷನ್ಸಿಂದ. ಆಯಿತು ಅಂದ್ಬಿಟ್ಟು ನಾನು ಹೋಗ್ತೀನಿ. ಮತ್ತೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ದೇವ್ ಅಂತ ಒಂದು ಕ್ಯಾರೆಕ್ಟರ್ ಇರುತ್ತೆ. ಅದು ಇಷ್ಟ ಆಗದೆ ಇರೋದು ನನ್ನ ವೈಫ್ಗೆ ಸರ್. ನಾನು ಸ್ಮೋಕ್ ಮಾಡೋದು ಇಷ್ಟ ಇಲ್ಲ. ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಎಂಡಿಂಗ್ ನೋಟ್ ಎಮೋಷ್ನಲ್ ಆಗೋದೆ. ಯಾಕಂದರೆ ಅಷ್ಟು ಪ್ರೀತಿ ನನ್ನ ಹೀರೋ ಮಾಡಿದಾಗೂ ಗಳಿಸ್ಕೊಂಡಿರಲಿಲ್ಲ ಸರ್.